ಡಿ.ಕೆ. ಶಿವಕುಮಾರ್ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಅಬ್ಬರಿಸ್ತಾ ಇದ್ದಾರೆ. ಸ್ಟೇಜ್ ಮೇಲೂ ಕೂಡ ಅಬ್ಬರ, ಸ್ಟೇಜ್ ನಿಂದ ಕೆಳಗೆ ಬಂದರೂ ಕೂಡ ರೌದ್ರಾವತಾರ ಮುಂದುವರೆದಿತ್ತು. ಮದ್ದೂರಿನಲ್ಲೂ ಕೂಡ ಕುಮಾರಸ್ವಾಮಿ ಸಂಪತ್ತಿಗೆ ಸವಾಲೆಸೆದಿದ್ದಾರೆ ಡಿ.ಕೆ. ಶಿವಕುಮಾರ್. ದಾಖಲೆ ಬಿಡುಗಡೆ ಮಾಡೋದು ಲೇಟ್ ಮಾಡಬಾರದು, ಶುಭಗಳಿಗೆ ಶುಭ ಮುಹೂರ್ತ ನೋಡಿ ಬೇಗ ದಾಖಲೆ ಬಿಡುಗಡೆ ಮಾಡಿ. ಕುಮಾರಸ್ವಾಮಿ ಕುತಂತ್ರ 20 ವರ್ಷಗಳಿಂದ ನಡೀತಾ ಇದೆ. ಇಡಿ, ಸಿಬಿಐ ಏನೇನು ಬೇಕೋ ಎಲ್ಲವನ್ನ ಜಾಲಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಬೇಡ, ಅಸೆಂಬ್ಲಿಗೆ ಎಚ್.ಡಿ.ಕೆ. ಅವರ ಅಣ್ಣವರನ್ನು ಕಳಿಸ್ಲಿ, ಅಂದರೆ ಎಚ್.ಡಿ. ರೇವಣ್ಣ ಅವರನ್ನು ಕಳಿಸ್ಲಿ, ಅಲ್ಲೇ ಚರ್ಚೆ ಮಾಡೋಣ ಅಂತ ಹೇಳಿ ಸವಾಲೆಸ್ತಿದ್ದಾರೆ. ಲೇಟ್ ಮಾಡಬಾರ್ದು, ಶುಭ ಮುಹೂರ್ತ ಶುಭಗಳಿಗೆ ಹುಡುಕಿ ಫಸ್ಟ್ ಮಾಡಬೇಕು. ಅವರ ಕುತಂತ್ರದಿಂದ ಇದು 20 ವರ್ಷದಿಂದ ನಡೀತಾ ಇದೆ, ಇದು ಹೊಸೇನಲ್ಲ. ಇಡಿ, ಸಿಬಿಐನವರು ಎಲ್ಲ ಏನೇನು ಬೇಕು ಎಲ್ಲ ಜಾಲ ಆಡ್ತಾ ಇದ್ದಾರೆ, ಏನು ತೊಂದರೆ ಏನಿಲ್ಲ. ಇವರು ಅದನ್ನೇ ತಗೊಂಡು ಮಾಡ್ತಾರೆ, ಮಾಡಲಿ. ನಂದು ತೆರೆದ ಪುಸ್ತಕ, ಏನು ತೊಂದರೆ ಏನಿಲ್ಲ. ಈ ಪಾದಯಾತ್ರೆ ಕುಮಾರಸ್ವಾಮಿ ವರ್ಸಸ್ ಡಿ.ಕೆ. ಶಿವಕುಮಾರ್ ಅನ್ನಂಗೆ ಆಗಿದೆ. ನನಗೆ ವರ ಕೊಟ್ಟರು ಅವರು ಈ ಪಾದಯಾತ್ರೆ ಮಾಡಲಾಗಿ. ನಮಗೆ ಅವರ ವಿಚಾರಗಳನ್ನು, ಅವರ ಅಸೂಯೆನ, ಅವರ ಅಧಿಕಾರದ ಏನು ಅವ್ರು ಮಾಡಿದ್ರಲ್ಲ ಅಕ್ರಮಗಳನ್ನು ಜನರ ಮುಂದೆ ಇಡ್ಲಿಕ್ಕೆ ಒಂದು ಅವಕಾಶ ಅವರು ಮಾಡಿಕೊಟ್ಟು. ಸರ್, ಈಗ ತಮ್ಮ ಚಾಲೆಂಜ್ ಅವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ವಿಧಾನಸೌಧಕ್ಕೆ ಬರಬೇಕಾ ಅಥವಾ ಚಾಮುಂಡಿ ಬೆಟ್ಟಕ್ಕೆ ಬರಬೇಕಾ ಹೇಳಿ. ಚಾಮುಂಡಿ ಬೇಡಪ್ಪ, ಅಸೆಂಬ್ಲಿ ಏನಾದ್ರು ನೀವು ಫಿಕ್ಸ್ ಮಾಡ್ತೀರಾ? ಅವರೇ ಫಿಕ್ಸ್. ಅಸೆಂಬ್ಲಿಲಿ ಅವ್ರು ಬರೋಕ್ಕಾಗಲ್ಲ. ಅಸೆಂಬ್ಲಿ ಒಳಗಡೆ ಅವ್ರ ಅಣ್ಣನ ಗಿಣ್ಣನ ಕಳಿಸ್ಲಿ, ಬೇಕಾದ್ರೆ TV ಚಾನಲ್ ಬೇಕಾದ್ರೆ ಬರ್ತಾರೆ. ಈಗ